ಕರ್ನಾಟಕದ ವಕ್ಫ್ ಬೋರ್ಡಿನ ಮಾಜಿ ಅಧ್ಯಕ್ಷ ಶಫೀಸಾ ಆದಿ, ನನ್ನ ಸ್ನೇಹಿತ ಸಾಬ್ರು, ನನ್ನ ಸ್ನೇಹಿತ, ಅರ್ಥ ಆಯ್ತು. ವಿಧಾನಸೌಧ, ವಿಕಾಸಸೌಧ, ಉದ್ಯೋಗ ಸೌಧ, ಇದ್ರ ಸುತ್ತಮುತ್ತ ಇರೋದೆಲ್ಲನೂ ಕೂಡ ವಕ್ಫ್ ಬೋರ್ಡ್ ಅಂತ ಹೇಳಿದ್ರು. ಯಾರು? ವಕ್ಫ್ ಬೋರ್ಡಿನ ಅಧ್ಯಕ್ಷ ಶಾಫಿ ಸಾದಿ ಅವ್ರನ್ನ ಬಿಜೆಪಿ ಸರ್ಕಾರ ಇರುವಾಗಲೇ ಮಾಡಿದ್ದು. ಮಾಡಿದ್ದು ಅವಾಗ ಹೇಳಿದ್ರಲ್ಲ, ಏನ್ ಮಾಡ್ತಾ ಲಡ್ಡು ತಿಂತ ಇದ್ರ ನೀವು? ಅವ್ರು ನೀವೇ ಚೇರ್ಮನ್ ಮಾಡಿದ್ರು, ಲಡ್ಡು ಕುತ್ಕೊಳ್ತಿದ್ರ. ಅವ್ರು ಹೇಳಿಕೆ ಕೊಟ್ಟಿಲ್ಲ, ಯಾರಾದ್ರೂ ಅಷ್ಟೇ ಲಡ್ಡು ಕೂತಿದ್ರ. ಅಲ್ಲಿದ್ರು ಅಷ್ಟೇ, ಇಲ್ಲ ನೀವೇ ಮಾಡಿ ಚೇರ್ಮನ್ ಅವ್ರನ್ನ. ನಿಮ್ ಬಿಜೆಪಿ ಸರ್ಕಾರದಲ್ಲಿ ಆಗಿರೋದು. ಅವ್ರು ಹೇಳಿರೋದು ಇವಾಗ ಇವಾಗಿಲ್ಲ, ತೆಗಿರಿ ದಾಖಲೆ ತೆಗಿರಿ ಅಶೋಕ್ ಅವರೇ. ನೀವು ಮಾಡಿದ ಚೇರ್ಮನ್ ಅವ್ರನ್ನ, ನಿಮ್ಮ ಅಧ್ಯಕ್ಷರು ನಾವು ಆಯ್ತು ಸ್ವಾಮಿ, ನಿಮ್ದೇ ಸರ್ಕಾರ ನೀವೇ ಚೇರ್ಮನ್ ಬಿಜೆಪಿ ಈಗ ಅವರೇ ಮಾಡಿದ್ದು. ನಮಗೆ ಮಾಡಿ ನೀವೇ ಸೇಫ್, ನಮ್ಗೆ ಸೇಫ್ ಅಂದ್ರೆ ಮುಗಿಸ್ಲಿ. ನಮ್ಗೆ ಸೇಫ್ ಅಂದ್ರೆ ಬೆಳಗಾವಿನೇ. ನೀವು ಪೀಠ ಬೇರೆ ತರಿಸಿದ್ದೀರಾ. ಬೆಳಗಾವಿಯಲ್ಲಾದ್ರೆ ನಮ್ಗೆ ಸೇಫು. ಈ ಬೆಂಗಳೂರದೆಲ್ಲ ಅವ್ರದೇ ಅಂತ ಟ್ಯಾಕ್ಸ್ ಹಾಕ್ಬಿಟ್ಟು ವಸೂಲಿ ಮಾಡಿದ್ರೆ, ಅವ್ರು ಯಾರು ಹೇಳಿದಾರ? ಪಾರ್ಲಿಮೆಂಟ್ಗೆ ಹೋಗೋರೆಲ್ಲ ದುಡ್ಡು ಬಾಡಿಗೆ ಕೊಡ್ಬೇಕು ಅಂತ ಇನ್ನೊಬ್ರು ಹೇಳಿದ್ದಾರೆ. ಬಾಡಿಗೆ ಈಗ ಹಿಂಗಾದ್ರೆ ಲಂಗೋಲಮಾಗಿ ಏನಿಲ್ಲ. ಯಾರೋ ದಾರಿಯಾಗ ಹೋಗೋಣ ಹೇಳಿದ್ರೆ ಪರವಾಗಿಲ್ಲ ಸರ್. ಇವರೆಲ್ಲ ಬೋರ್ಡಿನ ಚೇರ್ಮನ್ ಆಗಿದ್ದವರು, ಮೆಂಬರ್ ಆಗಿದ್ದು, ಎಂಪಿಗಳಾಗಿದ್ದು, ಯಾವ್ದಿದಲ್ಲಾಗಿದ್ದು, ಯಾವ ಟೈಮಲ್ಲಿ ಆಗಿದ್ದವನು ಯಾರನ್ನ ಮಾಡಬೇಕಲ್ಲ. ನಮ್ಮ ಹತ್ರ ಯಾವ ಗತಿ, ನಿಮ್ ಶಿಷ್ಯ ಗತಿನೇ ಇಲ್ಲಲ್ಲ. ಯಾರು ನೀವು ಮಾಡಿರೋದು ನಮ್ಮ ಹತ್ರ ಯಾವ್ದು ಇಲ್ಲ. ಮಾನಸಿಕ ಸ್ಥಿತಿ ಹೆಂಗೋ ವಿಧಾನಸೌಧ ಸೇರಿದೆ, ವಿಕಾಸಸೌಧ ಸೇರಿದೆ, ಹೇಳಿದ್ದಾರೆ. ಅವಾಗ ಏನ್ ಮಾಡ್ತಾ ಇದ್ರಿ ನೀವು? ಬೋರ್ಡಿಂಗ್ ವಿಚಾರ ಮಾತಾಡ್ತಾ ಬೋರ್ಡ್ ವಿಚಾರ ಮಾತಾಡ್ತಾ ಇದೀವಿ, ಬೇರೆ ಅಲ್ಲ. ಬೋರ್ಡ್ ವಿಚಾರ, ಬೋರ್ಡ್ ಯಾವ ರೀತಿ ಸಮಾಜದಲ್ಲಿ ಅನ್ಯಾಯ ಆಗ್ತಿದೆ, ವ್ಯಕ್ತಿ ವಿಷಯ ಅಲ್ಲ ಅಂತ ಹೇಳಿ ಬೋರ್ಡ್ ವಿಷಯ ಅಂತ ಹೇಳಿ. ವ್ಯಕ್ತಿ ವಿಷಯ ಅಲ್ಲ ಇದು, ಬೋರ್ಡ್ ಬಗ್ಗೆ ಮಾತಾಡ್ತಿರೋದು. ಸನ್ಮಾನ್ಯ ಅಧ್ಯಕ್ಷರೇ, ನೀವೆಲ್ಲ ಮಾಡಿದ್ದು ಅದಾಯ್ತು. ನಮ್ಮ ಕರ್ನಾಟಕದಲ್ಲಿ ಹೇಳಿದ್ದು